ನಾವ್ ಏನೇ ಇವತ್ತಿಲ್ಲಿ ನಿಂತು ಮಾತಾಡಿದ್ರು ಪ್ರತಿಯೊಬ್ರು ಕೂಡ ಅದು ನಮ್ಮ ತಂದೆ ತಾಯಿ ಕೊಟ್ಟಂತಹ ಭಿಕ್ಷೆ ಅನ್ನೋದನ್ನ ಮರಿಬಾರ್ದು. ಇವರು ಹೀರೋಯಿನ್ ಆಗಿರ್ಬೋದು, ಆದ್ರೆ ಇವತ್ತು ನಮ್ಮ ಜೊತೆ ದೈಹಿಕವಾಗಿಲ್ದೇ ಇದ್ರು ಕೂಡ ದ ರಿಯಲ್ ಹೀರೋ ಮಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ರುಕ್ಮಿಣಿ ಅವರನ್ನ. ಅವರ ತಂದೆ ಕರ್ನಲ್ ವಸಂತ್ ವೇಣುಗೋಪಾಲ್ ಅವ್ರಿಗೊಂದು ಜೋರಾದ ಚಪ್ಪಾಳೆ ಬರಬೇಕು. ಯಾಕಂದ್ರೆ ಸ್ನೇಹಿತರೆ, 2007ರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಉರಿಯಲ್ಲಿ ಭಾರತ ಪಾಕಿಸ್ತಾನ ಗಡಿಯನ್ನ ದಾಟೋಕೆ ಭಾರಿ ಶಸ್ತ್ರಸಜ್ಜಿತ ನುಸುಳುಕೋರರನ್ನ ತಡೆಯುವಂತ ಸಂದರ್ಭದಲ್ಲಿ ಪ್ರಾಣವನ್ನ ಬಿಟ್ಟಂತವರ ಸುಪುತ್ರಿ ನಮ್ಮ ಪ್ರೀತಿಯ ರುಕ್ಮಿಣಿ ವಸಂತ್. ಅದಕ್ಕೆ ಹೇಳಿದ್ದು ರಿಯಲ್ ಟ್ರೂ ಹೀರೋ ಕರ್ನಲ್ ವಸಂತ್ ವೇಣುಗೋಪಾಲ್ ಅವ್ರಿಗೆ. ಇಟ್ ಮೀನ್ಸ್ ಅ ಲಾಟ್. ನಿಮ್ಮ ಬಗ್ಗೆ ನಾನು ರಿಸರ್ಚ್ ಮಾಡಿದಾಗ ನಿಜಕ್ಕೂ ಕಣ್ತುಂಬಿ ಬಂತು. ಅಂಡ್ ಮೋರ್ ಓವರ್ ಮನು, ನನಗೊಂದು ಕನಸು ಬಿದ್ದಿತ್ತು. ಮನು ಏನ್ರಿ ಆ ವಾಯ್ಸ್ ಅಲ್ಲಿ ಒಂದು ಕಮಾಲ್ ಇದೆ. ಜೈಲ್ನಲ್ಲಿ ಆ ಮುಖ ಇಲ್ಲದೆ ಇದ್ರು ಕೂಡ ಟೇಪ್ ರೆಕಾರ್ಡರ್ ಆನ್ ಮಾಡಿದ್ರೆ ಎದೆಯಲ್ಲೊಂದು ನಡುಕ, ಅದೆಂತ ಸೆಳೆತ, ಎಂತ ಅದ್ಭುತವಾದ ಧ್ವನಿ. ಭರತನಾಟ್ಯ ಕಲಾವಿದೆ ಕೂಡ ಹೌದು. ಪಕ್ಕದ ರಾಜ್ಯಗಳಲ್ಲಿ ಕೂಡ ಬಿಸಿ ಇದ್ದಾರೆ ನಮ್ಮ ರುಕ್ಮಿಣಿ, ನಮ್ಮೆಲ್ಲರ ಪ್ರೀತಿಯ ಕನ್ನಡಿಗರ ಕಣ್ಮಣಿ. ಬರ್ಮಾಡ್ಕೊಳ್ಳೋಣ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡ್ಲಿಕ್ಕೆ ವಿತ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್. ಬ್ಯೂಟಿ ವಿತ್ ಬ್ರೈನ್ಸ್. ಓವರ್ ಟು ಯು ಮೇಡಮ್. ದಯಮಾಡಿ ಬನ್ನಿ, ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡ್ಬೇಕಾಗಿ ಸವಿನಯ ಪ್ರಾರ್ಥನೆ. ಎಲ್ರಿಗೂ ನಮಸ್ಕಾರ. ಮೊದಲನೇಗಾಗಿ ಈ ವೇದಿಕೆ ಮೇಲಿರೋ ಪ್ರತಿಯೊಬ್ಬರು ಡಿಗ್ನಿಟರೀಸ್ಗೂ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ವೆರಿ ಆನರ್ಡ್ ಟು ಬಿ ಹಿಯರ್ ವಿತ್ ಯು. ಮೈಸೂರು ಜನತೆಗೆ ನಮಸ್ಕಾರಗಳು. ಹೋದ ವರ್ಷ ಇಲ್ಲಿ ಸಪ್ತಸಾಗರದಾಚೆ ಎಲ್ಲೋ ತಂಡದ ಜೊತೆಗೆ ಬಂದೆ. ಈ ವರ್ಷ ಬಗೀರ ತಂಡದ ಜೊತೆ ಬರ್ತಾ ಇದ್ದೀನಿ. ತುಂಬ 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 ಖುಷಿ ಆಗತ್ತೆ. ನೀವೆಲ್ಲರೂ ನಮ್ಮ ಸಿನಿಮಾಗಳಿಗೆ ತುಂಬ ತುಂಬ ಪ್ರೀತಿ ತೋರಿಸಿದ್ದೀರಾ. ಸೊ ಅದಕ್ಕೆ ನಾನು ಸದಾ ಚಿರಋಣಿ. ಐ ಥಿಂಕ್ ಆಗಲೇ ಶ್ರೀಮುರಳಿ ಸರ್ ನಮ್ಮ ಸಿನಿಮಾ ಬಗ್ಗೆ ನಿಮಗೆ ಹೇಳಿರ್ತಾರೆ. ಬಗೀರ ಅಂತ ನಮ್ಮ ಸಿನಿಮಾ ಅಕ್ಟೋಬರ್ 31ನೇ ತಾರೀಕಿಗೆ ಬರ್ತಾ ಇದೆ. ನೀವೆಲ್ಲರೂ ನಮ್ಮ ಕನ್ನಡ ಸಿನಿಮಾಸ್ಗೆ ತುಂಬ ಪ್ರೋತ್ಸಾಹ ಪ್ರೀತಿ ತೋರಿಸಿದ್ದೀರಾ. ಹಾಗೆ ತೋರಿಸ್ತಾ ಇರಿ. ಸದ್ಯದಲ್ಲೇ ನಮ್ಮ ಟ್ರೇಲರ್ ಬರ್ತಾ ಇದೆ. ಟೀಸರ್ ಆಗಲೇ ಬಿಡುಗಡೆ ಆಗಿದೆ ಯೂಟ್ಯೂಬಲ್ಲಿ. ಸೊ ದಯವಿಟ್ಟು ಅದನ್ನು ನೋಡಿ ಹೀಗೆ ಪ್ರೋತ್ಸಾಹ ಮತ್ತು ಪ್ರೀತಿ ತೋರಿಸ್ತಾ ಇರಿ. ಆ್ಯಂಡ್ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಡೈಲಾಗ್ ಇಲ್ದೇ ಇದ್ರೆ ಹೇಗೆ ಮೇಡಮ್? ಪ್ಲೀಸ್, ಸಪ್ತ ಸಾಗರದಾಚೆ ಎಲ್ಲೋ ಪ್ಲೀಸ್. ಅಲ್ಲ, ಯಾವ ಡೈಲಾಗ್ ಹೇಳಿ ಅಂತ ಗೊತ್ತಾಗ್ತಾ ಇಲ್ಲ. ಖಂಡಿತವಾಗಿಯೂ ಸಪ್ತ ಸಾಗರದಾಚೆ ಡೈಲಾಗ್ ಪ್ಲೀಸ್. ಮೈಸೂರು ನನ್ನ ಸಮುದ್ರ ನೀವು. ಥ್ಯಾಂಕ್ ಯು ಆಲ್ ಸೋ ಮಚ್.